ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ, ಆಶ್ಚರ್ಯ ಅಂದ್ರೆ ಇಂದಿಗೂ ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವ ಅಂದ್ರೆ ವಿಜೃಂಭಿಸಿಬಿಡುತ್ತೆ. ಈ ದಿವಸ ಲಕ್ಷಾಂತರ ಜನ ಸೇರ್ತಾರೆ. ಇಂದಿಗೂ ಗಣೇಶೋತ್ಸವ ಅಷ್ಟು ಪ್ರಖರ ಸ್ಥಿತಿಗೆ, ಉಚ್ಛ್ರಾಯ ಸ್ಥಿತಿಗೆ ಹೋಗಿದ್ದು ಟಿಳಕರು ಆರಂಭ ಮಾಡಿದಂತಹ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ. ಸಾರ್ವಜನಿಕ ಗಣೇಶೋತ್ಸವ ನಮ್ಮ ಸ್ವಾತಂತ್ರ್ಯಕ್ಕೆ ದಾರಿಯನ್ನು ಕೊಡ್ತು. ಟಿಳಕರು ಮತ್ತೆ ಕಾಂಗ್ರೆಸ್ ಸೇರ್ಲಿಕ್ಕೆ ಪ್ರಯತ್ನ ಪಟ್ಟರು. ಮತ್ತೆ ಟಿಳಕರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಕಾಂಗ್ರೆಸ್ನ ಹಲವಾರು ಮುಖಂಡರು ಪ್ರಯತ್ನ ಪಟ್ಟಾಗ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳಿದ್ರು, ಇಲ್ಲ ಇಲ್ಲ, ಅವರು ಅಧ್ಯಕ್ಷರಾಗಬಾರದು, ನವರೋಜಿ ಅವರನ್ನು ಮಾಡಿದ್ರು. ಆಮೇಲೆ ಅಷ್ಟೊತ್ತಿಗಾಗಲೇ ಟಿಳಕರು ಭಾರತದಲ್ಲೆಲ್ಲ ಸಂಚಾರ ಮಾಡಿ ಸ್ವರಾಜ್ಯ ನಮಗೆ ಬೇಕ್ರಿ, ಕೇಳ್ರಿ ಜೋರಾಗಿ ಅಂತ ಶುರು ಮಾಡಿ, ಸ್ವರಾಜ್ಯ ನಮ್ಮ ಹಕ್ಕು ಅಂತ ಹೇಳ್ರಿ. ಅವರ ಪ್ರಭಾವದಿಂದಾಗಿ ಕಾಂಗ್ರೆಸ್ ಆ ಒಂದು ಘೋಷಣೆ ಹೊರಡಿಸಿತು, ಸ್ವರಾಜ್ಯನ ಕೊಡಿ. ಅದು ಕೇಳೋಕೆ ಹೆದರಿಕೆ ಆಯ್ತು, ಜೋರ ಕೇಳೋಕೆ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಇವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರಲಿಲ್ಲ. ಆದರೆ ಟಿಳಕರ ಆ ಔದಾರ್ಯ ಸ್ಥಿತಿ ನಮಗೆ ಕಾಣಿಸ್ತಕ್ಕಂಥದ್ದು. ಗೋಪಾಲಕೃಷ್ಣ ಗೋಖಲೆಯವರು ಕೂಡ ಸ್ವಾತಂತ್ರ್ಯಕ್ಕೆ ಪ್ರಯತ್ನ ಪಡ್ತಾ ಇದ್ದವರು, ಸ್ವಲ್ಪ ಮೃದುವಾಗಿದ್ದರವರು. ಅವರು ಮಹಾದೊಡ್ಡ ವೇದಾಂತ. ಟಿಳಕರು ಹೇಳ್ತಾ ಇದ್ರು, ನಮ್ಮಿಬ್ಬರ ಮಾರ್ಗಗಳು ಬೇರೆ ಇರಬಹುದು, ಆದ್ರೆ ಗುರಿ ಒಂದೇನೆ ನಮ್ದು. ಆದ್ರಿಂದ ಗೋಖಲೆಯವರನ್ನ ನಾನು ಮಾನ್ಯ ಮಾಡ್ತೀನಿ, ಪ್ರಶಂಸೆ ಮಾಡ್ತೀನಿ, ಗೌರವಿಸ್ತೀನಿ. ಗೋಪಾಲಕೃಷ್ಣ ಗೋಖಲೆಯವರು ಮರಣಿಸಿದ ನಂತರ ಅವರ ಪರವಾಗಿ ಮೊಟ್ಟ ಮೊದಲು ಭಾಷಣ ಮಾಡಿದ್ದು ಬಾಳಗಂಗಾಧರನಾಥ ಟಿಳಕರು. ಎಂಥ ಮಹಾನ್ ಸ್ವಾತಂತ್ರ್ಯ ಪ್ರೇಮಿ ಈತ ಅಂತ. ಬಾಳಗಂಗಾಧರನಾಥ ಟಿಳಕರ ಸಂದರ್ಭದಲ್ಲಿ ಈ ಉಪನ್ಯಾಸದ ಹಿನ್ನೆಲೆಯಲ್ಲಿ ಮಾತನಾಡಬೇಕಾದ ಒಂದು ವಿಷಯ ಅಂತಂದ್ರೆ, ಒಮ್ಮೆ ಅವರು ಅವರ ಕೇಸರಿ ಪತ್ರಿಕೆಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾವ ಮಾಡಿದರು. ಅದೇನು ಅಂದರೆ, ಆಗ್ಗೆ ಆಗಲೇ ಸ್ವಲ್ಪ ಸಿಟ್ಟನ್ನು ಮೈಗೆ ಅಳವಡಿಸಿಕೊಂಡಿದ್ದಂತಹ ಭಾರತೀಯರು ಒಂದು ಸಿಡಿಮದ್ದಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿಬಿಟ್ರು. ಸಿಡಿಮದ್ದನ್ನು ಸಿಡಿಸಿದ್ರು ಒಂದು ಕಡೆಗೆ. ಅದರಲ್ಲಿ 10 ಮಂದಿ ಆಂಗ್ಲೇಯ ಹೆಣ್ಣುಗಳು ಸತ್ತೋಗ್ಬಿಟ್ರು. ಅದರ ಬಗ್ಗೆ ಗಲಾಟೆ ಶುರುವಾಯಿತು. ಅದರ ಬಗ್ಗೆ ಗಲಾಟೆ ಶುರುವಾಗಿ ಯಾರು ಇದನ್ನು ಮಾಡಿದ್ದು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸಿಗಲಿಲ್ಲ ಯಾರು ಮಾಡಿದ್ದು ಅಂತ. ಆವಾಗ ಕಾಂಗ್ರೆಸ್ನ ಹಲವಾರು ಮುಖಂಡರುಗಳನ್ನು ಸೆರೆಮನೆಗೆ ಹಾಕಿದ್ರು. ಈಗ ಗಮನಿಸಿ ಮುಂದಿನ ಮಹಾ ವಿಶೇಷವಾದ ವಿಷಯವನ್ನು. ಅದನ್ನ ಟಿಳಕರು ಕೇಸರಿ ಪತ್ರಿಕೆಯಲ್ಲಿ ಖಂಡಿಸಿದ್ರು. ಅವ್ರು ಹೇಳಿದ್ರು, ಹೀಗೆ ನೀವು ಒದಾಡ್ತಾ ಇದ್ದೀರಲ್ಲ, 10 ಜನ ಮಹಿಳೆಯರು ಸತ್ತೋಗ್ಬಿಟ್ರು ಅಂತ, 1000 ಜನ ಸತ್ತೋಗಿದ್ದಾರೆ ನಮ್ಮ ಕಡೆ. ಸಿಡಿಮದ್ದಿಂದು ಶುರು ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ನಮ್ಮಲ್ಲಿ. ನೀವೇನ್ ಮಾಡ್ತಾ ಇರೋದು? ಫಿರಂಗಿಗಳನ್ನ ತೋಪುಗಳನ್ನ ಇಟ್ಕೊಂಡು ಸುಡ್ತಾ ಇದ್ದೀರಿ ಎಲ್ಲರನ್ನು. ಈ ಹೊತ್ತಿನ ದಿವಸ ನಿಮ್ಮವರು ಯಾರಾದರೂ ಸತ್ತಿದ್ದಾರೆ ಅಂತಂದ್ರೆ ಅದಕ್ಕೆ ನೀವು ಕಾರಣ. ನೀವೇ ನಮ್ಮ ದಾರಿ ತೋರಿಸಿಕೊಟ್ಟಿದ್ದು. ನಮ್ಮವರು ನಿಮ್ಮನ್ನು ಸುಟ್ಟಿದ್ದು ಸರಿ, ಸುಡಬೇಕು ನಿಮ್ಮನ್ನ ಅಂತ ಬರುತ್ತೆ. ಮತ್ತು ನೀವೇನ್ ಮಾಡ್ತಾ ಇದ್ದೀರಿ? ಯಾರು ಸುಟ್ಟರು ಅಂತ ಗೊತ್ತಿಲ್ಲ, ಕಣ್ಕಂಡವ್ರನ್ನೆಲ್ಲ ಸೆರೆಮನೆಗೆ ಹಾಕ್ತಾ ಇದ್ದೀರಿ. ಕಾಂಗ್ರೆಸ್ ಮುಖಂಡರನ್ನೆಲ್ಲ ಸೆರೆಮನೆಗೆ ಹಾಕ್ತಾ ಇದ್ದೀರಿ. ಟಿಳಕರ ಮಹಾ ವಿಶೇಷ ಇದನ್ನು ನಾವು ನೋಡಬೇಕು. ಅವರಿಗೆ ಸತ್ಯ ಅನಿಸಿದ್ದನ್ನ ನೇರವಾಗಿ ಹೇಳ್ತಾ ಇದ್ರು. ಕಾಂಗ್ರೆಸ್ನ ಮಾರ್ಗ ಸರಿ ಇಲ್ಲದೆ ಇದ್ರು, ಕಾಂಗ್ರೆಸ್ ಗುರಿ ಒಂದೇ ಆಗಿದ್ದರಿಂದ ಕಾಂಗ್ರೆಸ್ಗೆ ಆಗತಕ್ಕಂಥ ಎಲ್ಲ ವಿರೋಧವನ್ನು ಅವರು ವಿರೋಧಿಸ್ತಾ ಇದ್ರು. ಸುಟ್ಟಿದ್ದು ಯಾರೋ, ಸೆರೆಮನೆಗೆ ಹೋಗಿದ್ದು ಯಾರೋ, ಬರೆದಿದ್ದು ಇವರು ಬರೆದಿದ್ರಿಂದ ಇವನು ಹಿಡ್ಕೊಂಡ್ರು. ಮುಂಬೈನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ವಿಚಾರಣೆ ಶುರುವಾಯಿತು. ಇವ್ರು ಮಾಡಿದ ಸರಿಯೇ ತಪ್ಪೇನು? ಮೊಹಮ್ಮದ್ ಅಲಿ ಜಿನ್ನ ಇವರ ಪರವಾಗಿ ವಾದ ಮಾಡ್ತೀನಿ ಅಂತ ಬಂದಾಗ ಅದು ಜಾಮೀನು ಸಿಗಲಿಲ್ಲ. ಅದರ ವಿಶೇಷ ಏನು ಅಂದ್ರೆ, ಪ್ರಪಂಚದ ಇತಿಹಾಸದಲ್ಲಿ ಸೇರಬಹುದಾದಂತಹ ಒಂದು ಸಂದರ್ಭ ಇದು.
ವಿಚಾರಣೆ ನಡೀತಾ ಇದ್ದಾಳೆ. ಟಿಳಕರು ಹೇಳಿದ್ರು, ಆ ನ್ಯಾಯಾಧೀಶರು ಏನ್ ಹೇಳಿದ್ರು ನಾನು ಅದನ್ನು ವಿರೋಧಿಸ್ತೀನಿ, ನಾನು ನಿರಪರಾಧಿ, ನಾನು ನನ್ನ ಇದು ಚೆನ್ನಾಯ್ತಲ್ಲ, ನೀವು ನಿಮ್ಮ ಅಮ್ಮನ ಬಗ್ಗೆ ಹೇಗೆ ಗೌರವ, ನನಗೆ ನನ್ನ ತಾಯಿ ಬಗ್ಗೆ ಗೌರವ ಇದೆ, ನಂಗೆ ಭಾರತ ಬೇರೆ ತಾಯಿ ಬೇರೆ ಅಂತಲ್ಲ ಅಂತ ಹೇಳೇ ಬಿಟ್ಟಿದ್ರು ಮೊದಲೇನೆ. ಹಾಗೆ ಹೇಳಿದ್ರೆ ಯಾವ ನ್ಯಾಯಾಧೀಶ ಇವರ ಪರವ ಮಾತಾಡಿ ತೀರ್ಪು ಕೊಡ್ಲಿಕ್ಕಾಗುತ್ತೆ? ಆಗ ಹಾಗೆ ಮರಣದಂಡನೆಗೆ ಸಮಾನವಾಗಿದ್ದಂಥದ್ದು ಕರಿನೀರಿನ ಶಿಕ್ಷೆ. ಬರ್ಮಾದ ಮಂಡಾಲೆ ಸೆರೆಮನೆಗೆ ಹಾಕ್ತಕ್ಕಂಥ ಜನಸಂಪರ್ಕ ಎಲ್ಲ, ಪುಟಾಣಿ ಕೋಣೆ, ಬಿಸಿ ಹವೆ ಸಮುದ್ರದಿಂದ ಹೊಡೆಯುತ್ತೆ, ಕ್ಲುಪ್ತ ಆಹಾರ, ದಬ್ಬಾಳಿಕೆ, ಜನರ ಸಂಪರ್ಕ ಇಲ್ಲ. ಭಾರತದಲ್ಲೇ ಇರೋ ಹಾಗಿಲ್ಲ, ಗಡೀಪಾರದು. ಆಗಿನ ನ್ಯಾಯಾಧೀಶರು 6 ವರ್ಷಗಳ ಕರಿನೀರಿನ ಶಿಕ್ಷೆಯನ್ನು ಕೊಟ್ಟರು. ನಾವು ಗಮನಿಸಬೇಕಾದ್ದು, ಹೊಡಿಲಿಲ್ಲ ಬಡಿಲಿಲ್ಲ, ಬರೆದಿದ್ದಕ್ಕೆ 6 ವರ್ಷ ಆಯ್ತು ಅವರಿಗೆ. ಆದರೆ ಬ್ರಿಟಿಷರಿಗೆ ಹೆದರಿಕೆ ಇತ್ತು. ಅಂಥದ್ದೇನಾದ್ರೂ ನಾವು ಹೇಳಿದರೆ, ತೋರಿಸಿದರೆ, ಜನ ಗೊತ್ತಾಗ್ಬಿಟ್ರೆ ಹೇಗೆ ಜನರನ್ನು ಎದುರಿಸೋದು ಅಂತ ಗುಟ್ಟಾಗಿ ಸಾಗಿಸಿದರು ಟಿಳಕರನ್ನು. ಜನರ ಸಂಪರ್ಕಕ್ಕೆ ಬರಲಿಲ್ಲ, ಭಾರತದಿಂದ ತೊಲಗಿಸಿ ಬರ್ಮಾದ ಸೆರೆಮನೆಯಲ್ಲಿ ಹಾಕಿ. ಅವರು ಹೋಗುವುದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದರು, ನಾನು ಈಗ ಹೋಗ್ತಾ ಇದ್ದೀನಿ ಸೆರೆಮನೆಗೆ, ಬಹುಶಃ ನಾನು ಸ್ವತಂತ್ರನಾಗಿದ್ದಾಗ ಯಾವ ಗುರಿಯನ್ನು ನಾನು ಹೊಂದಿದ್ದೇನೋ ಅದು ನಾನು ಸಂಕಷ್ಟಕ್ಕೆ ತುತ್ತಾದಾಗ ಆ ಗುರಿ ಹೆಚ್ಚು ಸಾಧಿತವಾಗುತ್ತೆ ಅಂತ ಹೇಳಿದರು. ಇವತ್ತಿಗೂ ಮಹಾರಾಷ್ಟ್ರದ ನ್ಯಾಯಾಲಯದಲ್ಲಿ ಅದನ್ನು ಕೆತ್ತಿದ್ದಾರೆ ಟಿಳಕರ ಭಾಷೆ. ನಾನು ಸ್ವತಂತ್ರನಾಗಿರುವುದಕ್ಕಿನ್ನ ಸೆರೆಮನೆಯಲ್ಲಿ ಇದ್ದಾಗ ನನ್ನ ಗುರಿ ಸಾಧಿಸಲ್ಪಡುತ್ತೆ ಅಂತ ನನಗನ್ನಿಸ್ತಾ ಇದೆ. ಆ ವಾಕ್ಯಕ್ಕೂ ಇಂದಿನ ಉಪನ್ಯಾಸಕ್ಕೂ ಬಹಳ ನೇರವಾಗಿರತಕ್ಕಂಥ ಸಂಪರ್ಕ. ಅದಕ್ಕೆ ಬರೋದಕ್ಕಿಂತ ಮುಂಚೆ ಇನ್ನೊಂದು ವಿಸ್ಮಯವನ್ನು ಹೇಳಿಬಿಡಬೇಕು ನಾವು, ಅದು ಪ್ರಪಂಚದಲ್ಲಿ ದಾಖಲಾಗಿರತಕ್ಕದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಆಜ್ಞೆ ಶಿಕ್ಷೆಯನ್ನು ಕೊಟ್ಟಾಗ ಶಿಕ್ಷೆಯ ನಂತರ ಒಂದು ಹೇಳಿಕೆಯನ್ನು ಕೊಡತಕ್ಕಂಥ ಒಂದು ಅವಕಾಶ ಇದೆ. ಯಾಕೆ ನೀನು ಹೀಗೆ ಮಾಡಿದ್ದೀಯಾ ಅಂತ. ಆತ್ಮೀಯರೇ, ಪ್ರಪಂಚದ ಸೋಜಿಗ ಇದು. ಮೊದಲನೇದ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಶಿಕ್ಷೆ ಕೊಡ್ತಾ ಇದ್ದಾರೆ. ನಾನು ಏಕೆ ತಪ್ಪು ಮಾಡಿಲ್ಲ ಅಂತ ಹೇಳಬೇಕಾಗಿದೆ ಒಬ್ಬ ವ್ಯಕ್ತಿ. ಎಷ್ಟೊತ್ತು ಬೇಕು ನಿಮ್ಗೆ ಹೇಳಲಿಕ್ಕೆ? ಅಲ್ಲಿಯ ತನಕ ಎಲ್ಲ ಹೇಳಿದ್ದಾರೆ. ಬೇಕಾದಷ್ಟು ಜನ ಸ್ವತಂತ್ರ ಯೋಧರನ್ನ ಸೆರೆಮನೆಗೆ ಹಾಕಿದ್ದಾರೆ, ಅವ್ರು ಹೇಳಿಕೆಗಳು ಕೊಟ್ಟಿದ್ದಾರೆ. 1 ನಿಮಿಷ, 2 ನಿಮಿಷ, 10 ನಿಮಿಷ, 20 ನಿಮಿಷ, ಇನ್ನೇನಿದೆ ಸರಕು? ಬಾಲಗಂಗಾಧರನಾಥ ಟಿಳಕರು ಮಹಾವಾಗ್ಮಿಗಳು, ವಕೀಲರಾಗಿದ್ದವರು, ಅವರಿಗೆಲ್ಲ ಕಾನೂನಿನ ವಿಷಯ ಗೊತ್ತಿತ್ತು. ಅವರು ಆರಂಭ ಮಾಡಿದ್ರು, ನಾನು ನಿರಪರಾಧಿ ಏಕೆಂದರೆ. ಭಾರತ ಅಂದ್ರೆ ಏನು? ಭಾರತ ಮಾತೆ ಅಂದ್ರೆ ಅರ್ಥ ಏನು? ಸ್ವತಂತ್ರ ಅಂದ್ರೆ ಅರ್ಥ ಏನು? ಬ್ರಿಟಿಷರು ಬಂದಿದ್ದು ಹೇಗೆ? ವ್ಯಾಪಾರಕ್ಕಾಗಿ ಬಂದವರು ಮಾಡಿದ್ದೇನು? ಎಂಥ ಕುತಂತ್ರ ಆಯಿತು? ಹೇಗಾಯ್ತು? ನ್ಯಾಯಾಧೀಶರುಗಳು ಇರತಕ್ಕಂಥವರು, ಪತ್ರಿಕಾಕರ್ತರೆಲ್ಲ ಗಡಿಯಾರ ನೋಡ್ಕೊಳ್ತಾ ಇದ್ದಾರೆ. 1 ಗಂಟೆ ಆಗೋಯ್ತು, ಮಾತಾಡ್ತಾ ಇದ್ದಾರೆ. 2 ಗಂಟೆ ಆಗೋಯ್ತು, ಮಾತಾಡ್ತಾ ಇದ್ದಾರೆ. 3 ಗಂಟೆ ಆಯ್ತು, ಮಾತಾಡ್ತಾ ಇದ್ದಾರೆ. 10 ಗಂಟೆ ಆಯ್ತು, ಮಾತಾಡ್ತಾ ಇದ್ದಾರೆ. ಅವರು ಕಲ್ಪನೆಗೆ ಸಾಧ್ಯ ಇಲ್ಲ. ಪ್ರಪಂಚದ ಇತಿಹಾಸದಲ್ಲಿ ದಾಖಲಾಗಿಬಿಡ್ತು. ನ್ಯಾಯಾಲಯದಲ್ಲಿ ಕುಳಿತಂತಹ ಒಬ್ಬ ವ್ಯಕ್ತಿ ತಾನು ನಿರಪರಾಧಿ ಅಂತ ಹೇಳಲಿಕ್ಕೆ ಕೊಟ್ಟಂಥ ಒಂದು ಹೇಳಿಕೆ ಈ ಕಾಲಕ್ಕೆ ಸಮಾನವಾದದ್ದಿನ್ಯಾವುದೂ ಇಲ್ಲ. ಒಟ್ಟು ಅವರು 21 ಗಂಟೆಗಳು ಭಾಷಣ ಮಾಡಿ, 21 ಗಂಟೆಗಳು. ಪ್ರಪಂಚದ ಪ್ರಪ್ರಥಮ ದಾಖಲು. 21 ಗಂಟೆಗಳ ಕಾಲ ಯಾಕಾಗಿ ತಾವು ಮಾಡಿದ್ದೆ ಸರಿ? ಯಾಕಾಗಿ ಭಾರತೀಯರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿರತಕ್ಕಂಥದ್ದು ಸರಿ ಅನ್ನತಕ್ಕಂಥದ್ದನ್ನ ಸಾಧಿಸಿಬಿಟ್ಟು, ಆನಂತರ ನಮ್ಮ ಈ ಪ್ರಕೃತ ವಿಷಯಕ್ಕೆ ಬರೋಣ. ಇಂಥ ಮಹಾನ್ ದೇಶಪ್ರೇಮಿ, ಇಂತಹ ಮಹಾನ್ ದೇಶಭಕ್ತ, ಉಗ್ರ ಹೋರಾಟಗಾರ ಈಗ ಸೆರೆಮನೆಗೆ ಬಂದಿದ್ದಾರೆ. 6 ವರ್ಷಗಳು ಏಕಾಂತದಲ್ಲಿ ಕಳೆಯಬೇಕಾಗಿದೆ. ಅವರದು ಬಹುಶಿಸ್ತಿನ ಜೀವನ, ಅದನ್ನೆಲ್ಲ ನಾನಾಗಲೇ ಹೇಳಿದ್ದೆ. ಅವರು ಒಂದಷ್ಟು ಕಾಲ, ಸುಮಾರು 15-20 ದಿವಸ, 1 ತಿಂಗಳು ಆ
ಸೆರೆಮನೆಯಲ್ಲಿ ಇದ್ದಾಗ ವರ್ತಿಸ್ತಾ ಇದ್ದಂಥದ್ದು ನೋಡಿ ಅಲ್ಲಿನ ಅಧಿಕಾರಿಗಳಿಗೆಲ್ಲ ಇವರ ಬಗ್ಗೆ ಮಹಾವಿಸ್ಮಯ ಆಗಿದೆ. ಅಂಥ ಅದ್ಭುತವಾದಂತಹ ದಿನಚರಿ ಇತ್ತು ಅವರು. ಯಾರು ಬೆಟ್ಟು ತೋರಿಸುವಂತಿರಲಿಲ್ಲ ಅವರ ದಿನಚರಿಯಲ್ಲಿ. ತಪಸ್ಸು ಅಧ್ಯಯನ, ತಪಸ್ಸು ಅಧ್ಯಯನ. ಅವರು ಕೊಟ್ಟಂಥದ್ದು ಯಾವುದೋ ಒಂದಷ್ಟು ಕೆಲಸ. ಹೀಗಾಗಿ ಬರ್ಮಾ ಸರ್ಕಾರ ಅವರಿಗೆ ಅನೇಕ ಸೌಲಭ್ಯಗಳನ್ನು ಕೊಡ್ತು. ಎಂಥ ಮಹಾನ್ ವ್ಯಕ್ತಿ ಇದ್ದಾನೆ ನಮ್ಮ ಸೆರೆಮನೆಯಲ್ಲಿ. ಏನು ಒದಗಿಸೋಣ ನಿಮಗೆ ಹೇಳಿ ಅಂತ ಕೇಳಿ. ನಿಮ್ಮ ಈ ಶಿಸ್ತಿನ ಜೀವನವನ್ನು ನೋಡಿ ನಾವು ಮುಗ್ಧರಾಗಿ ಬಿಟ್ಟಿದ್ದೇವೆ. ಏನಾದರೂ ಬೇಡಿಕೆ ಇದ್ರೆ ಹೇಳಿ. ಆತ್ಮೀಯರೇ, ಅವರು ಕೇಳಿದ್ದೇನು? ಒಂದಷ್ಟು ಬಿಳಿ ಹಾಳೆಗಳ ಕಟ್ಟು ಕೊಡಿ ನನಗೆ. ಅವ್ರಿಗೆ ಮದುವೆ ಆದಾಗ ದೊಡ್ಡ ರಾಜಮನೆತನದವರು, ವಾಡ ಬಹಳ ದೊಡ್ಡ ಮನೆ, ಶ್ರೀಮಂತ ಹೆಣ್ಣು ಬಂದಿದೆ, ವರದಕ್ಷಿಣೆ ಕೊಡಬೇಕಾಗಿದೆ. ಏನು ಕೊಡಬೇಕು? ಏನು ಬೇಡ ಅಂತಂದಿಲ್ಲ ಅವರು. ಕೊಡಿ, 100 ಪುಸ್ತಕಗಳು ಕೊಡಿ ನನಗೆ. ವರದಕ್ಷಿಣೆ ತಗೊಳ್ಳಿಲ್ಲ, ಪುಸ್ತಕಗಳನ್ನು ತಗೊಂಡು ಮಹಾ ಅಧ್ಯಯನ ದಾಹಿಯ, ಮಹಾದೈವ ಭಕ್ತಿ. ವೈದಿಕ ಸಂಪ್ರದಾಯ ಅಂದ್ರೆ ಪ್ರಾಣವನ್ನು ಕೊಡ್ತಾ ಇದ್ದ ಮನುಷ್ಯ. ಅವರ ತಂದೆ ಹೋದ ನಂತರ ಅವರ ಆಸ್ತಿಯ ಬಗ್ಗೆ ದೊಡ್ಡ ಗಲಾಟೆ ಆಯಿತು. ಇವರಿಗೆ ಭಾಗ ಬರಬೇಕಾಯಿತು, ಬರಲ್ಲ ಅಂತ ಆಯಿತು. ಇವರು ಸಂಪಾದನೆ ಮಾಡಿದ್ದನ್ನೆಲ್ಲ ದೇಶಕ್ಕಾಗಿ ಕೊಡ್ತಾ ಇದ್ದಾರೆ. ಆಸ್ತಿಗೆ ಯಾಕೆ ಒದ್ದಾಡ್ತಾ ಇದ್ದೀನಿ ಮನುಷ್ಯ ಅಂತ ಬಹಳ ಜನ ಅನ್ಕೊಳ್ತಾ ಇದ್ರು. ಕೊನೆಗೆ ಆಸ್ತಿ ವಿಭಜನೆ ಆಯಿತು. ಇವರಿಗೆ ಆಸ್ತಿ ಬಂತು. ಬಂದ ಮರುಕ್ಷಣವೇ ಇಡೀ ಆಸ್ತಿನ ಲಕ್ಷ್ಮೀಕೇಶವ ದೇವಸ್ಥಾನ ಕೊಟ್ಟು ಅಂಥ ಮಹಾನ್ ದಾನಿಯಾಗಿತ್ತು. ಅವರು ಜೀವನದಲ್ಲಿ ಒಂದು ಗುರಿಯನ್ನಿಟ್ಟಿದ್ರು, ಪ್ರಸಾರ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನೀನೇನಾದ್ರೂ ಸಂಪಾದನೆ ಮಾಡಯ್ಯ, ಯಾವುದೋ ಒಂದು ಅಂಶವನ್ನು ನೀನು ದೇಶಕ್ಕಾಗಿ ಕೊಡಬೇಕು, ಸಮಾಜ ಸೇವೆಗಾಗಿ ಕೊಡಬೇಕು. ಅದು ನಿನ್ನ ಕರ್ತವ್ಯ ಆಗಿರ್ಬೇಕು. ಯಾಕಾಗಿರಬೇಕು? ನೀನು ಸ್ವದೇಶಿ ಏನಾಗಿರ್ಬೇಕು. ನೀನು ಮಾತನಾಡ್ತಕ್ಕಂಥದ್ದು, ತೊಡತಕ್ಕಂಥ ಉಡುಪು, ನನ್ನ ಕಣ್ಣು ಮುಂದೆ ಇರತಕ್ಕಂಥ ಚಿತ್ರಣ ಎಲ್ಲ ಭಾರತಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೇಕು. ಲೋಕಮಾನ್ಯ ಅನ್ನತಕ್ಕಂಥ ಬಹು ಪ್ರಸಿದ್ಧವಾದ ಹೆಸರು, ಒಂದು ಬಿರುದು ಲೋಕಮಾನ್ಯ. ಲೋಕಕ್ಕೆ ಮಾನ್ಯರಾಗಿರ್ತಕ್ಕಂಥವ್ರು ಸ್ವಾಮಿ ನೀವು ಅಂತ ಟಿಳಕರಿಗೆ ಅವರು ಬದುಕಿದ್ದಾಗಲೇ ಬಂದುಬಿಟ್ಟಿತ್ತು ಬಿರುದು. ಲೋಕಮಾನ್ಯ ಬಾಲಗಂಗಾಧರನಾಥ ಟಿಳಕನ್. ಯಾಕಾಗಿ ಅದು ಬಂತು ಅಂದ್ರೆ ಲೋಕಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡರು. ಅವ್ರು ಹೇಳಿದರು, ಬ್ರಿಟಿಷರ ಕಡೆಗೆ ಜನರು ಯಾಕೆ ಆಕರ್ಷಿತರಾಗ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಶಿಸ್ತಿದೆ, ನಮ್ಮಲ್ಲಿ ಶಿಸ್ತಿಲ್ಲ, ಕಾಲ ನಿಯಮ ಇಲ್ಲ ನಮ್ಮಲ್ಲಿ. ನಾವು ಕಾರ್ಯವನ್ನು ಸಾಧಿಸ್ತಕ್ಕಂಥದ್ದಕ್ಕೆ ಹಾಕೊಂಡಿರತಕ್ಕಂಥ ವಿಧಾನಗಳೇ ಸರಿಯಿಲ್ಲ. ಅದನ್ನು ನಾವು ಮಾಡಬೇಕು. ಮೊದಲು ನನ್ನಿಂದ ಆರಂಭ ಆಗ. ನಾನು ಏನನ್ನಾದರೂ ಕೊಡಲಿಕ್ಕೆ ಆಗದೆ ಹೋದರೆ, ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಕ್ರಿಯೆಗಳು ಕೊಡತಕ್ಕಂಥದ್ದರ ಮೇಲೆ ನಿಂತುಕೊಂಡಿರುತ್ತೆ. ಸೂರ್ಯನಿದ್ದಾನೆ, ಶಾಖವನ್ನು ಕೊಡ್ತಾ ಇದ್ದಾನೆ. ಮೋಡಗಳಿವೆ, ಮಳೆಯನ್ನು ಕೊಡ್ತಾ ಇವೆ. ಮರಗಳಿವೆ, ಹಣ್ಣುಗಳನ್ನು ಕೊಡ್ತಾ ಇದೆ. ರಕ್ತ ಹೃದಯಕ್ಕೆ ಬಂದ್ರೆ ಆ ಹೃದಯ ಎಲ್ಲ ಕಡೆ ಹಂಚುತ್ತಾ ಇದೆ. ತಾಯಿ ಕಷ್ಟಪಟ್ಟು ಆಹಾರವನ್ನು ತಯಾರು ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದಾಳೆ. ಗುರುಗಳು ಉಪನ್ಯಾಸ ಕೊಡ್ತಾರೆ, ಉಪದೇಶ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಕೊಡತಕ್ಕಂಥದ್ದು. ಇದು ಇದೆ ನಮ್ಮ ಜೀವನದಲ್ಲಿ. ತ್ಯಾಗೇನ ಏಕೇನ. ರಾಮಕೃಷ್ಣ ಪರಮಹಂಸರು ಇದೇ ಮಾತು ಹೇಳ್ತಾ ಇದ್ರು. ಏನಂತ? ಗೀತಾ ಅನ್ನತಕ್ಕಂಥ ಪದ ಇದೆಯಪ್ಪ, ಗೀತಾ 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 ಗೀತಾಗಿ ತ್ಯಾಗಿ ಆಗಿಬಿಡುತ್ತೆ. ಅದರಿಂದ ಗೀತದ ಅರ್ಥವೇ ತ್ಯಾಗ ಅನ್ನತಕ್ಕಂಥದ್ದು. ಟಿಳಕರು ತಮ್ಮ ಕಣ್ಣು ಮುಂದೆ ಇಟ್ಟುಕೊಂಡಂತಹ ಬಹುದೊಡ್ಡ ಸಂದರ್ಭ, ಬಹುದೊಡ್ಡ ವಿಷಯ, ಬಹುದೊಡ್ಡ ನಿರ್ಣಯ, ಬಹುದೊಡ್ಡ ಅನುಷ್ಠಾನ ಅಂದ್ರೆ ಕ್ರಿಶ್ಚಿಯನ್ ಮಿಷನರಿಗಳು ಹೇಗೆ ಮಾಡ್ತಾ ಇದೆಯೋ ಹಾಗೆ ನಾನೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀನಿ. ಇದರಲ್ಲಿ ಕೆಲಸ ಮಾಡತಕ್ಕಂಥವ್ರು ಜೀವನಕ್ಕೆ ಬೇಕಾದಷ್ಟು ತಗೋಬೇಕೇ ಆಗಲಿ, ತ್ಯಾಗಕ್ಕಾಗಿ ಸಂಬಳ ರಹಿತವಾಗಿ ದುಡಿತೀನಿ ಅಂತ ಬನ್ನಿ. ದೊಡ್ಡ ಸಂಸ್ಥೆ ಆಯ್ತದ. ಆಮೇಲೆ ಬಹಳ ದೊಡ್ಡ ಶಾಲೆಗಳನ್ನು ನಡೆಸಿದರು. ಹೇಗೂ ಇರಲಿ, ಇದೆಲ್ಲ ಹಿನ್ನೆಲೆಯನ್ನು ಹೊಂದಿದ್ದಂತಹ ಟಿಳಕರು ಈಗ ಸೆರೆಮನೆಗೆ ಬಂದಿದ್ದಾಗ ಬಿಳಿ ಹಾಳೆಗಳ ಕಟ್ಟನ್ನು ಕೇಳಿ. ಆತ್ಮೀಯರೇ, ಆ ಬಿಳಿ ಹಾಳೆಗಳಿಂದ ಸೃಷ್ಟಿಯಾದದ್ದು ಏನು? 1,000 ಪುಟಗಳು. ಬಹುಶಃ ಚರಿತ್ರೆ ಹೇಳುತ್ತೆ,
ಸೆರೆಮನೆಗೆ ಹೋದವರೆಲ್ಲ ತಲೆ ಕೊಡಿಸಿಕೊಂಡಿರಬಹುದು, ಒದ್ದಾಡಿರಬಹುದು, ಅಯ್ಯೋ ಬಂದ್ಬಿಟ್ವಲ್ಲಪ್ಪ ಅಂತ ಅಂದ್ಕೊಂಡಿರಬಹುದು. ಹಾಗೆ ತಲೆ ಕೆಡಿಸಿಕೊಳ್ಳದೆ, ಯಾರೊಬ್ಬರ ಜೊತೆಗೂ ಮಾತಾಡದೆ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿದವರು ಟಿಳಕರು. 6 ವರ್ಷಗಳು ಆ ಸೆರೆಮನೆಯನ್ನ ತಪೋಭೂಮಿ ಅನ್ಕೊಂಡು ಮಾಡ್ತಾ ಇದ್ದಿದ್ದು ಯಾವ ಅಧ್ಯಯನ? ಭಗವದ್ಗೀತಾ ಅಧ್ಯಯನ. ಭಗವದ್ಗೀತೆಯನ್ನು ಅಲ್ಲಿ ತನಕ ಅವರನ್ನು ಬಹಳ ಪ್ರಶ್ನೆ ಕೇಳಿದ್ರು ಎಲ್ಲರೂ, ಏನ್ ನೀವು ರಾಜಕೀಯ ಮಾತಾಡ್ತಾ ಇದ್ದೀರೋ ತತ್ವಜ್ಞಾನ ಮಾತಾಡ್ತಾ ಇದ್ದೀರೋ? ಅವ್ರು ಹೇಳಿದ್ರು, ರಾಜಕೀಯಕ್ಕೂ ತತ್ವಜ್ಞಾನಕ್ಕೂ ವಿಭಿನ್ನ ಇಲ್ಲ. ನಾನು ರಾಜಕೀಯವನ್ನ ತಾತ್ವಿಕವಾಗಿ ಚಿಂತನೆ ಮಾಡತಕ್ಕವನು ನಾನು ಅನ್ನುವುದನ್ನು ಹೇಳಿ 1000 ಪುಟಗಳು ಭಗವದ್ಗೀತೆಯ ಮೇಲೆ ಭಾಷ್ಯವನ್ನು ಬರೆದು. ಇದನ್ನು ಹೇಳಿದಕ್ಕೆ ನಾನು ಇಷ್ಟೆಲ್ಲ ಅವರ ಪರಿಚಯವನ್ನು ಮಾಡಿಕೊಡ್ಬೇಕು. 6 ವರ್ಷಗಳು ಸತತವಾಗಿ ಗೀತಾ ರಹಸ್ಯ ಅನ್ನತಕ್ಕಂಥ ಪುಸ್ತಕ ಬಂತು. ಅವರು 6 ವರ್ಷಗಳ ಸೆರೆಮನೆಯನ್ನು ಮುಗಿಸಿಕೊಂಡು ಹೊರಗಡೆಗೆ ಹೋಗಬೇಕಾಗಿದ್ದರೆ ಅವರಿಗೆಲ್ಲ ಹೆದರಿಕೆ, ಏನಿದೆ ಈ ಪುಟಗಳಲ್ಲಿ, ಏನ್ ಬರೆದಿದ್ದಾರೋ, ಏನು ರಾಜದ್ರೋಹದ ವಿರೋಧ ಬರೆದಿದ್ದಾರೋ, ಏನು ಬ್ರಿಟಿಷ್ ಸರ್ಕಾರ ಮುಳುಗಿಸೋದಕ್ಕೆ ಬರೆದಿದ್ದಾರೋ ಅಂತ ಕೊಡೋದೇ ಇಲ್ಲ ಅಂತ ಕೂತ್ಕೊಂಡ್ರು. ಹಾಗಾದ್ರೆ ನಿಮ್ಮ ಮರಾಠಿ ವಿದ್ವಾಂಸನ ಓದಿಸಿದ್ರು, ನಾನು ಭಾರತದ ಬಗ್ಗೆ ಬರದೇ ಇಲ್ಲ, ನಾನು ಭಗವದ್ಗೀತೆ ಬಗ್ಗೆ ಬರೆದಿದ್ದೆ. ಆನಂತರ ಅದು ಪ್ರಕಟವಾಯಿತು. ಗೀತಾ ರಹಸ್ಯ ಈ ದಿವಸ ಭಗವದ್ಗೀತಾ ಅಧ್ಯಯನದಲ್ಲಿ ಅತ್ಯಂತ ಪ್ರಧಾನವಾಗಿರತಕ್ಕಂಥ ಮೈಲುಗಲ್ಲು. ಅವರು ಹೊರಗಡೆಗೆ ಬಂದ ಮೇಲೆ ಸ್ವಂತನೇನು ಸಿಕ್ಕೇ ಇರಲಿಲ್ಲ. ನಮಗೆ ದುರದೃಷ್ಟ ಅಂದ್ರೆ ಅವ್ರು ಹೋದಾಗಲೂ ಸಿಕ್ಕಿರಲಿಲ್ಲ. ಅಷ್ಟು ಹೊತ್ತಿಗೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ತೀವ್ರವಾಗಿರತಕ್ಕಂಥ ಚೈತನ್ಯ ಪ್ರಾಪ್ತವಾಗಿದೆ. ಗೋಪಾಲಕೃಷ್ಣ ಗೋಖಲೆ ಅವರು ಇರಲಿಲ್ಲ, ಗಾಂಧಿಯವರ ಪ್ರವೇಶ ಆಗಿ ಮಹಾತ್ಮ ಗಾಂಧಿಯವರು ಬಂದಿದ್ದರು. ಅವರಿಗೂ ಟಿಳಕರಿಗೂ ಸಂಪೂರ್ಣವಾದಂತಹ ಹೊಂದಾಣಿಕೆ ಇಲ್ಲದೇ ಇದ್ದರೂ ಒಂದು ವಿಷಯದಲ್ಲಿ ಸಾಮರಸ್ಯ, ಅದು ಭಗವದ್ಗೀತೆ. ಟಿಳಕರನ್ನು ನೋಡಲಿಕ್ಕೆ ಮಹಾತ್ಮ ಗಾಂಧಿಯವರು ಬರ್ತಾರೆ, ಅವ್ರ ಜೊತೆಗೆ ಮಾತಾಡ್ತಾರೆ, ಸಾಕಷ್ಟು ಚರ್ಚೆಗಳಾಗುತ್ತೆ. ಅವ್ರು ಹೇಳ್ತಾರೆ, ನಮ್ಮ ಗುರಿ ಒಂದೇ, ಆದ್ರೆ ಮಾರ್ಗ ಬೇರೆ ಆಗಿಬಿಟ್ಟಿದೆ. 2 ಮಾರ್ಗಗಳು ಶುದ್ಧವೇ. ಆತ್ಮೀಯರೇ, 1920 ಆಗ ಕಾಂಗ್ರೆಸ್ನವರು ತೀರ್ಮಾನ ಮಾಡಿದರು, ಟಿಳಕರನ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಕೂಡಿಸಬೇಕು, ಅವರ ಮಾರ್ಗವೇ ಸರಿ. 1920 ಆಗಸ್ಟ್ 1ನೇ ತಾರೀಕು ಆ ಗದ್ದುಗೆಯನ್ನು ಏರಬೇಕಾಯಿತು. ಆದರೆ ಜುಲೈ 31ನೇ ತಾರೀಕು ರಾತ್ರಿ 12:50 ಟಿಳಕರು ಹೋಗಿಬಿಟ್ರು. ಅವರು ಹೋದ ಜಾಗಕ್ಕೆ ಮಹಾತ್ಮ ಗಾಂಧಿಯವರು ಕೂತ್ಕೊಂಡ್ರು. ಎಂತಹ ಮಹಾನ್ ವ್ಯಕ್ತಿಯಾಗಿದ್ದರು ಟಿಳಕರು ಅಂದ್ರೆ, ಅವರು ಹೋದ ದಿವಸ ಮಹಾರಾಷ್ಟ್ರದ ಮುಂಬೈನ ಚೌಪಾಟಿಗೆ ಅವರ ಶವಯಾತ್ರೆಗೆ ಭೇಟಿ ಕೊಡಲಿಕ್ಕೆ 2 ಲಕ್ಷ ಜನ ಬಂದಿದ್ರು. 2 ಲಕ್ಷ ಜನ, ಇನ್ಯಾವ ನಾಯಕರಿಗೂ ಅಷ್ಟಾಗಲಿಲ್ಲ. ಅವರ ಆ ಶಿಬಿಕೆಯನ್ನ, ಆ ಚಟ್ಟವನ್ನ ಹೊರಬೇಕು ಅಂತ ನಾಯಕರೆಲ್ಲ ಧಾವಿಸ್ತಾ ಇದ್ರು. ನಾನು ಹಿಡ್ಕೋಬೇಕು. ಅವರು ಚಿತ್ಪಾವನ ಬ್ರಾಹ್ಮಣರು. ಅವ್ರು ಪುರೋಹಿತರು ಹೇಳಿದ್ರೆ, ಬ್ರಾಹ್ಮಣರೇ ಎತ್ಕೋಬೇಕು ಅಂತ. ಪುಟ್ಟ ಮೊದಲು ವಿರೋಧಿಸಿದ್ದು ಮಹಾತ್ಮ ಗಾಂಧಿ. ಅವರು ಲೋಕಮಾನ್ಯ ಅಪ್ಪ, ಲೋಕಕ್ಕೆ ಮಾನ್ಯರಾಗಿದ್ದು ಬರೀ ಬ್ರಾಹ್ಮಣರು ಅಂತ ಯಾಕೆ ಹೇಳ್ತಾ ಇದ್ದೀರಿ? ಆದ್ದರಿಂದ ಲೋಕಮಾನ್ಯ ಟಿಳಕರ ಚಟ್ಟವನ್ನು ಹೊರತಕ್ಕದ್ದು ನಾನು ಮೊದಲು ಅಂತ ಮಹಾತ್ಮ ಗಾಂಧಿಯವರು ಟಿಳಕರ ಚಟ್ಟವನ್ನು ಭುಜದ ಮೇಲೆ ಇಟ್ಟು, ಅಂದಮೇಲೆ ಲೋಕವಾಂದ್ರೆ ಹೇಗಿರ್ಬೇಕು? ಆತ್ಮೀಯರೇ, ಲೋಕಮಾನ್ಯ ಟಿಳಕರು ಮಾಡಿದ್ದೆಲ್ಲವೂ ಚರಿತ್ರೆಯಲ್ಲಿ ದಾಖಲಾಯಿತು, ಮರೆಯಾಗಿಬಿಡ್ತು. ಆದರೆ ಇವತ್ತು ಉಳಿದುಕೊಂಡಿರತಕ್ಕಂಥದ್ದು ಗೀತಾ ರಹಸ್ಯ. ಆ ಟಿಳಕರ ರಾಜಕೀಯ ಗುರಿಯನ್ನ, ರಾಜಕೀಯ ಜೀವನವನ್ನ, ರಾಜಕೀಯ ಆದರ್ಶವನ್ನ, ರಾಜಕೀಯ ಸಾಧನವನ್ನ ಸ್ಫುಟಗೊಳಿಸಿದ್ದು ಭಗವದ್ಗೀತೆ. ಆ ಭಗವದ್ಗೀತೆಯ ಆ ಪದ ಈಗಾಗಲೇ ನಾನು 2-3 ಬಾರಿ ಹೇಳಿದೆ, ಯುದ್ಧಸ್ವ, ಯುದ್ಧ ಮಾಡಿ. ಆ ದಿವಸ
ಪಾಂಡವರೆಲ್ಲ ಕೌರವರ ವಿರುದ್ಧ ಯುದ್ಧ ಮಾಡ್ತಾ ಇದ್ದಾರೆ. ಯಾಕಾಗಿ ಅಂದ್ರೆ ಧರ್ಮ ಸ್ಥಾಪನೆಗಾಗಿ. ಹಾಗೆ ಭಾರತದಲ್ಲಿ ಈ ಹೊತ್ತು ಕೌರವನ ಸ್ಥಾನದಲ್ಲಿ ಬ್ರಿಟಿಷರು ಇದ್ದಾರೆ. ನಾವು ಪಾಂಡವರಾಗಿದ್ದೇವೆ. ನಾವು ಅವರ ಜೊತೆಗೆ ಯುದ್ಧ ಮಾಡಬೇಕು. ಯುದ್ಧ ಮಾಡತಕ್ಕಂಥದ್ದು ಸರಿ ಅಂತ ಕೃಷ್ಣ ಹೇಳಿದ್ದಾನೆ. ಕೃಷ್ಣ ಕೊಟ್ಟಿರತಕ್ಕಂಥದ್ದೇ ಭಗವದ್ಗೀತೆ ಅನ್ನುವ ಭಗವದ್ಗೀತೆಯ ಆಧಾರವನ್ನು ಇಟ್ಟುಕೊಂಡು ಇಡೀ ಭಾರತದಲ್ಲಿ ಸ್ವತಂತ್ರದ ಪ್ರಭಾವವನ್ನ ಬೀರಿ ಜನರನ್ನ ಒಲಿಸಿದ್ದು ತಿಳಕರು, ಲೋಕಮಾನ್ಯರು ಭಗವದ್ಗೀತೆಯ ಆಧಾರದಿಂದ. ಹೀಗಾಗಿ ಭಗವದ್ಗೀತೆಯ ಅಧ್ಯಯನದ ಸಂದರ್ಭದಲ್ಲಿ ಲೋಕಮಾನ್ಯ ತಿಳಕರನ್ನ ನೆನಪಿಸಿಕೊಳ್ಳತಕ್ಕಂಥದ್ದು ತುಂಬಾ ಗೌರವನೀಯವಾಗಿರತಕ್ಕಂಥ ವಿಷಯ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ, ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಕೈನಲ್ಲಿ ಶ್ರೀಮದ್ ರಾಮಾಯಣ, ಮತ್ತೊಂದು ಕೈನಲ್ಲಿ ಭಗವದ್ಗೀತೆ. ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಏನಾದರೂ ಕೆಲವು ಆದರ್ಶಗಳನ್ನು ಕಣ್ಣು ಮುಂದೆ ಇಟ್ಟುಕೊಂಡಿದ್ದರು ಅಂತಂದರೆ ಅದು ಮಹಾತ್ಮ ಗಾಂಧೀಜಿಯವರು. ಲೋಕಮಾನ್ಯ ಅನ್ನತಕ್ಕಂಥದ್ದು ಹೇಗೆ ತಿಳಕರಿಗೆ ಪ್ರಾಪ್ತವಾಯಿತೋ ಮಹಾತ್ಮ ಅನ್ನತಕ್ಕಂಥದ್ದು ಮೋಹನದಾಸ ಕರಮಚಂದ ಗಾಂಧಿಗೆ ಬಂತು. ಬಹುಶಃ ಇಡೀ ಪ್ರಪಂಚದ ಇತಿಹಾಸದಲ್ಲಿ ನಿಶ್ಶಸ್ತ್ರದಿಂದ, ಅದೇ ಲೋಕಮಾನ್ಯ ತಿಲಕರು ಮಹಾತ್ಮ ಗಾಂಧಿಯವರು ಇದ್ದಂಥ ವ್ಯತ್ಯಾಸ. ಅವರು ಉಗ್ರಗಾಮಿಗಳಾಗಿದ್ದವರು. ಮಹಾತ್ಮ ಗಾಂಧೀಜಿಯವರು ಇಲ್ಲ, ನಾನು ತುಂಬಾ ಶಾಂತನಾಗಿಯೇ ಗೆಲ್ತೀನಿ ಅಂತ ಹೇಳಿದವರು. ಕಷ್ಟಪಡಬೇಕು ಅದಕ್ಕೆ. ಅವರೊಂದು ತತ್ವವನ್ನು ಕಂಡಿದ್ರು ಮಹಾತ್ಮ ಗಾಂಧೀಜಿಯವರು, ತಮ್ಮ ಜೀವನದಲ್ಲಿ ಕಂಡಿದ್ರು ಅದನ್ನು. ಯಾರು ಬೈತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ಜನರು ಅವರ ಪರವಾಗಿರುವುದಿಲ್ಲ. ತಂದೆಗಿಬ್ಬರು ಮಕ್ಕಳು ಇರ್ತಾರೆ, ದೊಡ್ಡ ಮಗ ಚಿಕ್ಕ ಮಗ ಕೂಗಾಡ್ತಾ ಇರ್ತಾನೆ, ಆದ್ರೆ ಅಪ್ಪ ಅಮ್ಮಂದ್ರೆ ಇಬ್ರು ಚಿಕ್ಕ ಮಗನ ಪರವಾಗಿರ್ತಾರೆ. ಮಕ್ಕಳಲ್ಲಿ ಯಾರು ದುರ್ಬಲರಾಗಿರ್ತಾರೋ ಅಪ್ಪ ಅಮ್ಮಂದ್ರು ದುರ್ಬಲರಾಗಿರತಕ್ಕಂಥವ್ರು ಪರವಾಗಿರ್ತಾರೆ, ವಿನಃ ಸಬಲರಾಗಿರತಕ್ಕಂಥವ್ರು ಪರವಾಗಿರೋದಿಲ್ಲ. ಮಹಾತ್ಮ ಗಾಂಧಿಯವರು ಪುಟ್ಟ ಸಂಸಾರದ ಈ ಒಂದು ದೃಶ್ಯವನ್ನ ಇಡೀ ದೇಶಕ್ಕೆ ಹಬ್ಬಿಸಿದರು. ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರತಕ್ಕಂಥವ್ರು ಬ್ರಿಟಿಷರು. ನಮಗೆ ಈ ಹೊತ್ತು ಅರ್ಥ ಆಗಲ್ಲ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ. ಬೆಳೆದು ಬಿಟ್ಟಿದ್ದೇವೆ, ವಿಜ್ಞಾನ ಬಂದಿದೆ ನಮಗೆ. ಆಗ ನಮಗೆಲ್ಲ ದೊಣ್ಣೆ ಇತ್ತು ಅಷ್ಟೇ, ಅದು ಬಿಟ್ಟು ಇನ್ನೇ ಯಾವ ಆಯುಧ ಇತ್ತು, ಬಾಣ ಇಟ್ಕೊಂಡಿದ್ವಿ. ಯಾವ ಬಾಣ ಪ್ರಯೋಗ ಎಲ್ಲಿ ಮಾಡೋಕ್ಕಾಗ್ತಾ ಇತ್ತು ನಮಗೆ? ಅದಕ್ಕೊಂದು ಗುಂಡು ಒಂದು ಹೊಡೆದು ಬಿಡ್ತಾ ಇತ್ತು ನಮಗೆ. ಸಿಪಾಯಿಗಳಿದ್ರು, ಸೈನಿಕರಿದ್ರು, ಅವ್ರ ಕಡೆ ಬಂದೂಕುಗಳಿತ್ತು, ಫಿರಂಗಿಗಳಿದ್ವು. ನಮ್ಗೆ ಎದುರಿಸೋಕಾಗ್ತಾ ಇತ್ತೇನ್ರಿ? ಈಗಲೇ ಆಗ್ತಾ ಇಲ್ಲ, ನಾವಾಗ ಆಗ್ತಾ ಇತ್ತೆ, ಏನು ಗೊತ್ತೇ ಇರಲಿಲ್ಲ ನಮಗೆ ಅವಾಗ. ಆಗ ಮಹಾತ್ಮ ಗಾಂಧೀಜಿಯವರು ಈ ಒಂದು ಅಸ್ತ್ರವನ್ನು ಆರಂಭ ಮಾಡಿ ಇವತ್ತಿಗೂ ಪ್ರಪಂಚದಲ್ಲಿ ಟಾಲ್ಸ್ಟಾಯ್ ಒಂದ್ಸಲ ಮಾತಾಡ್ತಾ ಹೇಳ್ತಾರೆ, ಮಹಾತ್ಮ ಗಾಂಧೀಜಿಯವರ ಈ ನಿಶ್ಶಸ್ತ್ರ ಸತ್ಯಾಗ್ರಹ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಅಸ್ತ್ರ. ಅದು ಬೀರಿದಷ್ಟು ಪ್ರಭಾವ ಇನ್ಯಾವುದೂ ಬೀರ್ಲಿಕ್ಕಾಗಲಿಲ್ಲ. ಕಾಂಗ್ರೆಸ್ ಅಲ್ಲಿ ತನಕ ಏನು ಮಾಡ್ಲಿಕ್ಕೆ ಆಗಿರಲಿಲ್ಲ. ಮಹಾತ್ಮ ಗಾಂಧೀಜಿಯವರು ತುಂಬಾ ಅತ್ಯಂತ ಸಾಮಾನ್ಯವಾಗಿ ನಮ್ಮಂತೆ ಇದ್ದಂಥ ಒಬ್ಬ ವ್ಯಕ್ತಿ. ಅವರ ಮೇಲೆ ಪ್ರಭಾವ ಬೀರಿದ್ದು ಎರಡು. ಒಂದು ಹರಿಶ್ಚಂದ್ರನ ನಾಟಕ, ಸ್ಮಶಾನದಲ್ಲಿ ಹೆಂಡತಿಯ ತಲೆ ಕಡಿಯಲಿಕ್ಕೆ ಖಡ್ಗವನ್ನು ಎತ್ತಿದ್ದ ಹರಿಶ್ಚಂದ್ರ ಆಗೂ ನಾವು ಸತ್ಯವನ್ನು ಬಿಡುವುದಿಲ್ಲ ಅಂತ ಹೇಳಿಬಿಟ್ನಲ್ಲ, ಇದು ಅವರ ಮೇಲೆ ಪ್ರಭಾವ ಬೀರುವುದು. ಸತ್ಯ ಅನ್ನತಕ್ಕಂಥದ್ದು ಯಾರಲ್ಲಿ ಉಂಟು ಅವನೊಬ್ಬ ಸಂತ. ನಾವೆಲ್ಲರೂ ವ್ಯಾವಹಾರಿಕ ಕಾರಣಕ್ಕೂ ಯಾವುದೋ ಕಾರಣಕ್ಕೆ ಸುಳ್ಳನ್ನು ಹೇಳ್ತೀವಿ ನಾವು. ಗಾಂಧೀಜಿಯವರು ಹೇಳಿದರು, ಸತ್ಯ ಅನ್ನತಕ್ಕಂಥ ವ್ರತ ನನಗೆ ಇದ್ದರೆ ನಾನೆಂದೂ ಅಂಜಬೇಕಾದ್ದೇ ಇಲ್ಲ. ಸುಳ್ಳು ಹೇಳಿರ್ತೀನಿ,
ಮರ್ತು ಹೋಗ್ಬಿಡುತ್ತೆ. ಇನ್ನೊಂದು ಸುಳ್ಳು ಹೇಳ್ಬಿಡ್ತೀನಿ ನಾನು. ಸುಳ್ಳು ಹೇಳಿದ್ರೆ ತಾನೇ ಈ ಗೋಳು ಬರೋದು. ಸತ್ಯವಾಗಿ ಪರಿಪಾಲನೆ ಮಾಡೋಣ. ಸಾಯುವ ತನಕ ಸತ್ಯವನ್ನು ಅವರು ಒಂದು ಆದರ್ಶವಾಗಿ ಕಣ್ಣು ಮುಂದಿಟ್ಟುಕೊಂಡ್ರು. ಎರಡನೆಯದಾಗಿ ಶ್ರೀರಾಮಚಂದ್ರ ಅವರ ಆರಾಧ್ಯ ಗುರುವಾಗಿ ಬಿಟ್ಟಿದ್ರು. ರಂಭಾ ಅನ್ನತಕ್ಕಂಥ ಒಬ್ಬಾಕೆ ರಾಮ ನಾಮವನ್ನು ಹೇಳಿಕೊಟ್ಟರು. ಸಾಯುವ ತನಕ ರಾಮನಾಮದಲ್ಲಿ ಇದ್ದಂಥವರು ಮಹಾತ್ಮ ಗಾಂಧೀಜಿಯವರು. ಮೂರನೆಯದು ಅತ್ಯಂತ ಪ್ರಧಾನವಾದದ್ದು, ರಾಜಕೀಯ ನಿಲುವನ್ನು ನಿರೂಪಿಸಿದ್ದು. ಅವ್ರು ಹೇಳ್ಕೊಳ್ತಾರೆ, ಒಂದು ಕಡೆ ಮಾತಾಡ್ತಾರೆ, ನನಗೆ ದೈಹಿಕವಾಗಿ ಬಹುಶಃ ನಮ್ಮಲ್ಲಿ ಮಹಾತ್ಮ ಗಾಂಧೀಜಿಯವರು ಇದ್ದಷ್ಟು ಹೆಚ್ಚು ಕಾಲದ ಸೆರೆಮನೆ ಅನುಭವಿಸಿದವರು ಬಹಳ ಕಡಿಮೆ. ಅಷ್ಟು ಬಾರಿ ಸೆರೆಮನೆಗೆ ಹೋಗ್ಬಿಡ್ತಾರೆ ಅವರು. ಅವರೊಂದು ಕಡೆ ಹೇಳ್ತಾರೆ, ಬಾಹ್ಯವಾಗಿ ಬಂದಂಥ ಎಲ್ಲ ತೊಂದರೆಗಳು ನನ್ನನ್ನು ಏನೂ ಆಘಾತ ಮಾಡಿಲ್ಲ. ಯಾಕೆ ಅಂದರೆ ಭಗವದ್ಗೀತೆಯ ಅಧ್ಯಯನ. ನನ್ನ ರಾಜಕೀಯದ ನಿರೂಪಣೆಗೆ ಕಾರಣ ಯಾವುದು? ಭಗವದ್ಗೀತೆ. ಹೀಗಾಗಿ ತಿಳಕರಂತೆ ಭಗವದ್ಗೀತೆಯ ಸಂಪೂರ್ಣ ಪ್ರಭಾವಕ್ಕೆ ಒಳಗಾಗಿದ್ದವರು ಮಹಾತ್ಮ ಗಾಂಧೀಜಿಯವರು. ಆದ್ರಿಂದ ಅವರು ಏನೆಲ್ಲ ಸಾಧಿಸ್ಲಿಕ್ಕಾಗ್ಬಿಡ್ತು. ಮೊದಲು ಅವರು ಈಗಾಗಲೇ ಹೇಳಿದಾಗ ಅತ್ಯಂತ ಸಾಧಾರಣ ಗೃಹಸ್ಥ ಅವರು. ಆಫ್ರಿಕಾದಲ್ಲಿ ಡರ್ಬನ್ನಲ್ಲಿ ಅವರಿಗೆ ಆದಂಥ ಒಂದು ಅವಮಾನ, ಅವರಂದ್ರು ಒಬ್ಬ ವ್ಯಕ್ತಿಗೆ ಆದ ಅವಮಾನ ಅಲ್ಲ, ಇದು ಇಡೀ ಭಾರತೀಯರಿಗೆ ಆದ ಅವಮಾನ. ಆಫ್ರಿಕಾದ ಡರ್ಬನ್ನಲ್ಲಿ ಇಳಿದಿದ್ದಾರೆ ಅವರು. ಒಂದಷ್ಟು ಕಾಲ ಅಲ್ಲಿ ಯಾವುದೋ ಕೆಲಸದಲ್ಲಿ ನಿರತರಾಗಿದ್ದಾರೆ. ಒಂದು ಉಗಿಬಂಡಿಯನ್ನು ಹತ್ತಿದ್ದಾರೆ, ಹೋಗಬೇಕು. ಅವರು ಪ್ರಥಮ ದರ್ಜೆಯ ಪರವಾನಗಿ ಚೀಟಿಯನ್ನು ಕೊಂಡುಕೊಂಡಿದ್ದಾರೆ. ಒಳಗೆ ಕೂತು ಇದ್ದಾರೆ. ಯಾವನೊಬ್ಬ ಬ್ರಿಟಿಷ್ ಅಧಿಕಾರಿ ಬಂದ. ಯಾರು ಒಂದು ಯಾವನೋ ಭಾರತದವನು, ನೌಕರಿ ಅವನ ಕಡೆಗೆ. ಅರೆ, ಇವ್ರು ಹೇಳ್ತಾ ಇದ್ದಾರೆ, ನಾನು ಕೊಂಡ್ಕೊಂಡಿದ್ದೀನಯ್ಯ, ಪ್ರಥಮ ದರ್ಜೆಯ ಬೋಗಿಯಲ್ಲಿ ಹೋಗಲಿಕ್ಕೆ ನಾನು ತಗೊಂಡ್ಬಿಟ್ಟಿದ್ದೀನಿ ಪರವಾನಗಿನ. ಕತ್ತಿಡಿದು ನೂಕಿದರು. ಒಬ್ಬ ಬಿಳಿಯನ ಪಕ್ಕದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇದೆಯಾ ನಿಂಗೆ? ಬ್ರಿಟಿಷ್ ಅಧಿಕಾರಿಯ ಪಕ್ಕದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಯಾವ ಭಾರತೀಯನಿಗಿದೆ? ನೌಕರಿಯವನ ಕಡೆಗೆ ಅಂತಂದ್ರು. ಆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಮಹಾತ್ಮ ಗಾಂಧೀಜಿ. ಇನ್ನು ಮಹಾತ್ಮ ಆಗಿರಲಿಲ್ಲ ಆಗ ಗಾಂಧಿ. ಆ ಕತ್ತಲಿನಲ್ಲಿ ಪಾಪ ಅವ್ರು ಹೇಳ್ಕೊಳ್ತಾರೆ, ನನ್ನ ಸಾಮಾನುಗಳು ಎಲ್ಲಿದೆ ಅಂತ ಕೇಳ್ಕೊಂಡು ನಂಗೆ ಹೆದರಿಕೆ ಆವತ್ತಿನ ದಿವಸ. ಕೇಳಿದ್ರೆ ಇನ್ನೊಂದು ಅವಮಾನ ಆಗುತ್ತೆ, ಇನ್ನೊಂದ್ಸಲ ಹೊಡೆಸ್ಕೋಬೇಕಾಯ್ತು ಇವರಿಂದ. ಆ ರಾತ್ರಿ ನನಗೆ ಚಿಂತನೆ ಶುರುವಾಗೋಯ್ತು, ವಾಪಸ್ಸು ಭಾರತಕ್ಕೆ ಹೋಗ್ಬಿಡೋಣವಾ? ಆದರೆ ಆಫ್ರಿಕಾದಲ್ಲಿ ನನ್ನ ಹಾಗೆ ಬೇರೆ ಭಾರತೀಯರು ಇದ್ದಾರೆ. ನಾನು ಸಂಪೂರ್ಣ ಹಣವನ್ನು ಕೊಟ್ಟು ನ್ಯಾಯಯುತವಾಗಿ ತೆಗೆದುಕೊಂಡಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಕೊಡ್ತಾ ಇಲ್ಲ ಅವನು. ಇನ್ನು ನಮ್ಮವ್ರ ಗತಿ ಏನಾಗ್ಬಿಟ್ಟಿದೆ ಇಲ್ಲಿ? ಇವರಿಗಾಗಿ ನಾನಲ್ಲಿ ಇರ್ಬೇಕಾ ಅಥವಾ ಹೆದರ್ಕೊಂಡು ಭಾರತಕ್ಕೆ ಹೋಗ್ಬೇಕಾ? ಆ ಭಾರತದಲ್ಲಿ ಇನ್ನೇನು ಹುರಿಯೋ ಬಾಂಡ್ಲಿಂದ ಬೆಂಕಿಗೆ ಬಿದ್ದ ಹಾಗೆ ಅಲ್ಲೂ ಅದೇ ಸ್ಥಿತಿ ಇದೆ. ಅಲ್ಲೂ ಬ್ರಿಟಿಷರು ಆಳ್ತಾ ಇದ್ದಾರೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಚಿಂತನೆ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿದ್ದು ಭಗವದ್ಗೀತೆ. ಯುದ್ಧ ಮಾರನೆಯ ಬೆಳಗಿನಿಂದ ಯುದ್ಧ ಆರಂಭ ಆಗಬೇಕು. ಬಹಳ ದೊಡ್ಡ ಆಶ್ಚರ್ಯ ಅಂದ್ರೆ, ಮತ್ತೆ ಮತ್ತೆ ಇದು ಹೇಳಬೇಕು, ಒಂದು ಪುಸ್ತಕ 700 ಮಂತ್ರಗಳ ಒಂದು ಪುಟ್ಟ ಭಗವದ್ಗೀತೆ ಎಷ್ಟೆಲ್ಲ ಪ್ರಭಾವ ಬೀರ್ಬಿಡ್ತು ಮಹಾತ್ಮ ಗಾಂಧೀಜಿಯವರ ಮೇಲೆ, ಲೋಕಮಾನ್ಯರ ಮೇಲೆ. ಮಾರನೇ ದಿವಸ ಆಫ್ರಿಕಾದಲ್ಲಿ ಒಂದು ಸಂಘಟನೆ ಶುರು ಮಾಡಿದರು. ಆಫ್ರಿಕಾದಲ್ಲಿ ಇರತಕ್ಕಂತಹ ಭಾರತೀಯರ ಪರವಾಗಿ ಇರತಕ್ಕಂಥ ಒಂದು ಸಂಘಟನೆ ಅಂತ. ಆದ್ಮೇಲೆ ಎಂಥ ಕರಾಳ ಶಾಸನವನ್ನ ಆಫ್ರಿಕಾದಲ್ಲಿ, ಅಲ್ಲೂ ಈ ಬ್ರಿಟಿಷರು ಆಳ್ತಾ ಇದ್ದಿದ್ದು, ಎಂಥದ್ದು ಹೊರಡಿಸಿದ್ರು ಅಂತಂದ್ರೆ, ನೀವು ವೈದಿಕ ವಿವಾಹ ಪದ್ಧತಿಗಳಿಗೆ ಅನುಗುಣವಾಗಿ ಮದುವೆಯನ್ನು ಮಾಡಿಕೊಂಡರೆ ಅದು ಮದುವೆಯೇ ಅಲ್ಲ ಅಂತ ಇದ್ರು. ನೀವು ಮದುವೆ ಮಾಡ್ಕೊಂಡಿದ್ದೀನಿ ತೀರ್ಮಾನವಾಗ್ರೆ ಕ್ರಿಶ್ಚಿಯನ್ ಪದ್ಧತಿ ಪ್ರಕಾರ ಆಗಬೇಕು ಅಂತ ಇದ್ರು. ಇದನ್ನ ಮಹಾತ್ಮ ಗಾಂಧೀಜಿ ವಿರೋಧಿಸೋಕೆ ಶುರು ಮಾಡಿದರು. ಅರೆ, ನಮ್ಮ ಪದ್ಧತಿಗೆ ಅನುಗುಣ ನಾವು ಮದುವೆ ಆಗ್ತೀವಿ, ನೀವ್ಯಾರು ಹೇಳಲಿಕ್ಕೆ? 6 ವರ್ಷಗಳು ಬೇಕಾಯ್ತು ಅದನ್ನ ಗೆಲ್ಲಬೇಕಾಗಿದ್ರೆ ಅವರು ವಿರೋಧಿಸಿ. ವಕೀಲಿ ವೃತ್ತಿ ಮಾಡ್ತಾ ಇದ್ರು. ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲಿ ನಾವು ಕಲ್ತುಕೊಳ್ಬೇಕಾದ ಮತ್ತೊಂದು ಅಂಶ ಅಂದರೆ, ವಕೀಲರಾಗಿ ಮೊದಲನೇ ಬಾರಿ ಹೋಗಿದ್ದಾರೆ ನ್ಯಾಯಾಲಯಕ್ಕೆ.
ನಾನು ವಕೀಲನಾಗಿ ಮೊಟ್ಟ ಮೊದಲನೇ ಬಾರಿ ನ್ಯಾಯಾಲಯಕ್ಕೆ ಹೋದಾಗ ಆ ನ್ಯಾಯಾಧೀಶರು ನನಗೆ ಹೇಳಿದರು, ಏನ್ ಹೀಗೆ ಬಂದಿದ್ದೀರಿ, ಗಡ್ಡ ಬೋಳಿಸಿ ಇದ್ರು. ಗಡ್ಡೆ ಇಟ್ಕೊಂಡು ನ್ಯಾಯಾಲಯಕ್ಕೆ ಬರೋದೇನ್ರಿ ಅಂತ. ನನಗೆ ತಕ್ಷಣ ನೆನಪಾಗಿದ್ದು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ನ್ಯಾಯಾಲಯಕ್ಕೆ ಹೋಗಿದ್ದಾಗ ಅಲ್ಲಿನ ನ್ಯಾಯಾಧೀಶ ಹೇಳಿದ, ಏನು ಮಂಡ ಸುತ್ಕೊಂಡು ಕಿತಾಕೆ ಇದೆ ನಾನು. ಅವರು ಇದು ನನ್ನ ಪದ್ಧತಿ ಕಣಪ್ಪ. ನನಗೆ ನ್ಯಾಯಾಧೀಶರು ಹೇಳಿದಾಗ ಮಹಾತ್ಮ ಗಾಂಧಿಯವರು ಮುಂದೆ ನಿಂತುಕೊಂಡಿದ್ದು. ನಾನು ಹೇಳಿದೆ, ಒಬ್ಬ ಸಿಖ್ ವಕೀಲ ನಿಮ್ಮ ಮುಂದೆ ಬಂದ್ರೆ ಗಡ್ಡ ತೆಗಿ ಅಂತ ಹೇಳಲ್ಲ ನೀವು. ಒಬ್ಬ ಮುಸಲ್ಮಾನ್ ಗಡ್ಡ ಇಟ್ಕೊಂಡು ತೆಗಿ ಅಂತ ಹೇಳಲ್ಲ ನೀವು. ನಾನು ದೀಕ್ಷೆ ತಗೊಂಡಿದ್ದೇನೆ, ನಾನು ಗಡ್ಡ ತೆಗಿಯಲ್ಲ. ಈ ಮಾತು ನನ್ನಿಂದ ಬರಲಿಕ್ಕೆ ಸಾಧ್ಯ ಇದ್ದು ಮಹಾತ್ಮ ಗಾಂಧಿಯವರು ಆವತ್ತು ಮಂಡಾಸನ ತೆಗಿಯಲ್ಲ ಅಂತ ಆಫ್ರಿಕಾದಲ್ಲಿ ಘೋಷಿಸಿ ಗೆದ್ದರು. ಸುಮಾರು ವರ್ಷಗಳು ಆಫ್ರಿಕಾದಲ್ಲಿದ್ದರು. ಈಗಾಗಲೇ ಹೇಳಿದ ಹಾಗೆ ಭಾರತೀಯರ ವೈದಿಕ ಪದ್ಧತಿಯ ವಿವಾಹಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ಅವರು. ಇವರ ಸತತ 6 ವರ್ಷಗಳ ಮುಷ್ಕರದಿಂದ ಕೊನೆಗೆ ಭಾರತೀಯರ ವಿವಾಹ ಪದ್ಧತಿಗೆ ಆಫ್ರಿಕಾದಲ್ಲಿ ಆಂಗ್ಲೇಯರು ಮಾನ್ಯತೆ ಕೊಟ್ಟಿದ್ದಾಯಿತು. ಆನಂತರ ಭಾರತಕ್ಕೆ ಬಂದರು. ಭಾರತದಲ್ಲಿನ ಸ್ಥಿತಿ ನೋಡಿದರು ಅವರು. ಮತ್ತೆ ಮತ್ತೆ ನೆನಪಿಟ್ಟುಕೊಳ್ಬೇಕಾದ್ದು, ಲೋಕಮಾನ್ಯ ಟಿಳಕರಾಗಲಿ ಮಹಾತ್ಮ ಗಾಂಧೀಜಿಯವರಲ್ಲಿ ಬಹಳ ದೊಡ್ಡ ಶ್ರೀಮಂತರಾಗಿದ್ದವರು. ಮಹಾತ್ಮ ಗಾಂಧೀಜಿಯವರ ತಂದೆ ಕರಮದಾಸ್ ಗಾಂಧಿ ದಿವಾನ್ರಾಗಿದ್ದರು. ಅವರು ಏನು ಸಮಸ್ಯೆ ಇರಲಿಲ್ಲ, ಅವರು ಸುಖವಾಗಿ ಬದುಕಬಹುದಾಯಿತು. ಇಲ್ಲ, ಮಹಾತ್ಮ ಗಾಂಧೀಜಿಯವರು ನೋಡಿದರು, ಓಡಾಡ್ತಾ ಇದ್ದಾರೆ ಭಾರತದಲ್ಲಿ, ಶ್ರೀಮಂತಿಕೆ ಉಡುಪಿತ್ತಿವರಿಗೆ. ಅವ್ರು ಹೇಳಿದ್ರು, ಮೊದಲನೇದಾಗ ನನ್ನ ದೇಶ ಅಸ್ವತಂತ್ರವಾಗಿದೆ, ಎರಡನೇದಾಗಿ ಜನಕ್ಕೆ ಬಟ್ಟೆನೇ ಇಲ್ವಲ್ಲಪ್ಪ ಹಾಕೊಳ್ಳೋದಕ್ಕೆ ಸರಿಯಾಗಿ. ನಾನು ತೀರ್ಮಾನ ಮಾಡ್ತಾ ಇದ್ದೇನೆ, ಎಲ್ಲಿಯ ತನಕ ಭಾರತೀಯರೆಲ್ಲರಿಗೂ ಮೈ ತುಂಬ ಬಟ್ಟೆ ತೊಡುವ ಶಕ್ತಿ ಬರುತ್ತೋ ಆ ಹೊತ್ತು ನಾನು ಬಟ್ಟೆ ತೊಡ್ತೀನಿ. ಅಲ್ಲಿ ತನಕ ನನಗೆ ಬರೀ ಒಂದು ಮುಂಡ ಸಾಕು. ಒಂದು ಸ್ವತಂತ್ರ ಸಂಗ್ರಾಮದಲ್ಲಿ ಪ್ರವೇಶ ಮಾಡಿ ಉತ್ಸಾಹ ಕೊಟ್ಟು, ಸ್ವತಂತ್ರ ಯಾರೋ ಒಬ್ಬರ ವಿಷಯ ಅಲ್ಲ, ಇಡೀ ಭಾರತೀಯರಿಗೆ ಅಲ್ಲಿಯ ತನಕ ನಾನು ಬಟ್ಟೆ ಸಾಕು, ಪುಟ್ಟ ಬಟ್ಟೆ ಸಾಕು ಅನ್ನೋ ಪೂರ್ತಿ ಮೈಯೇ ತೊಡಲ್ಲ ಅಂತ ಅಂದ್ಬಿಟ್ರು. ಅಂತ ಮಹಾನ್ ದೀಕ್ಷೆ ತಗೊಂಡ್ರು. ಬಹಳ ದೊಡ್ಡ ವಿರೋಧ ಮಾಡಿದ್ರು ಈ ಕೈಗಾರಿಕೀಕರಣಕ್ಕೆ. ಯಂತ್ರಗಳು ನಮ್ಮಲ್ಲಿ ಬರ್ತಾ ಇದ್ದ ಹಾಗೆ ನಮ್ಮ ಜನರಿಗೆ ಕೆಲಸ ಹೋಗ್ಬಿಡುತ್ತೆ. 100 ಜನ ಮಾಡತಕ್ಕಂಥ ಕೆಲಸವನ್ನು ಒಂದು ಯಂತ್ರ ಮಾಡಿಬಿಡುತ್ತೆ. ಅಷ್ಟು ಜನಕ್ಕೆ ಉದ್ಯೋಗ ಕೊಡೋರ್ಯಾರು, ಜೀವನ ಕೊಡೋರ್ಯಾರು, ದುಡ್ಡು ಕೊಡೋರ್ಯಾರು. ಆದ್ರಿಂದ ನಾನು ಯಂತ್ರಗಳನ್ನು ವಿರೋಧಿಸ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ವಸ್ತ್ರಗಳ ಬಗ್ಗೆ ವಿರೋಧ ಮಾಡಿ. ನಾವೆಲ್ಲ ಪಾಶ್ಚಾತ್ಯ ಉಡುಗೆಗಳನ್ನು ಧರಿಸ್ತಾ ಇದ್ದೇವೆ. ಸುಳ್ಳು, ತಪ್ಪದು. ಭಾರತೀಯರು ನಮ್ಮಲ್ಲಿ ಹತ್ತಿ ಬೆಳೆಯಬೇಕು ಅಂತ ಚರಕವನ್ನು ಇಟ್ಕೊಂಡ್ರು. ಜನಸಾಮಾನ್ಯನ ಪ್ರತಿನಿಧಿ ಅಂತ ಹೇಳಿದ್ರು. ಭಾಗ್ಯವರ ಪ್ರಭಾವಕ್ಕೆ ಭಾರತದ ರಾಜಕಾರಣ ಒಲಿಯಿತು. ಮಹಾತ್ಮ ಗಾಂಧೀಜಿಯವರು ನಿಶಸ್ತ್ರ ಯುದ್ಧ ಅಂತ ಮೊದಲು ಕರೆದ್ರು, ಆಮೇಲೆ ಸದಾಚಾರ ಅಂತ ಹೇಳಿದ್ರು, ಆಮೇಲೆ ಸತ್ಯಾಗ್ರಹ ಅಂತ. ಸತ್ಯಕ್ಕಾಗಿ ಸಿಟ್ಟು ಮಾಡ್ಕೊಳ್ತಾ ಇದ್ದೆ ನಾನು, ಅದನ್ನ ವಿರೋಧಿಸ್ತಾ ಇಲ್ಲ, ನಾನು ನೀನು ಹೊಡಿತಾ ಇಲ್ಲ. ಇದು ಬಹಳ ದೊಡ್ಡ ತಪಸ್ಸು. ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಲಕ್ಷ ಜನ ಭಾಗವಹಿಸಿಬಿಟ್ರು. ಮಹಾತ್ಮ ಗಾಂಧಿ ಒಂದು ಸಲ ಹೀಗೆ ಕಿರುಬೆರಳನ್ನ ಅಂದರೆ 1,00,000 ಜನ ಬಂದ್ಬಿಡ್ತಾ ಇದ್ರು. ಅಂದ ಮೇಲೆ ಮಹಾತ್ಮ ಗಾಂಧಿಯವರ ಪ್ರಭಾವ ಹೇಗಿತ್ತು. ಸತ್ಯಾಗ್ರಹದ ದೀಕ್ಷೆ ಕೊಟ್ಟರು ಎಲ್ರಿಗೂ. ಸತ್ಯಾಗ್ರಹದ ದೀಕ್ಷೆ ಏನು? ನೀವು ಒಂದು ತಪ್ಪು ಮಾಡ್ತಾ ಇದ್ರೆ ನಾನು ಅದೇ ತಪ್ಪು ಮಾಡಿದ್ರೆ ನಿಮ್ಮ ತಪ್ಪು ನನ್ನ ತಪ್ಪು ಒಂದೇ ಆಗಿಬಿಡುತ್ತೆ. ನೀವು ನನ್ನ ಹೊಡಿತಾ ಇದ್ರೆ ನಾನು ನಿನ್ನ ಹೊಡೆದು ಬಿಟ್ರೆ ಹಾಗೆ ಮೂರನೇವನ್ನೇ ಹೇಳ್ತಾನೆ, ಅವನು ಹೊಡೆದ ನೀನು ಹೊಡೆದ ಬಿಡ ಅನ್ಬಿಡ್ತಾರೆ. ಆದ್ದರಿಂದ ನಾನು ಈ ತತ್ವ ತಗೊಂಡಿದ್ದೇನೆ, ನೀನು ಹೊಡೆದರೂ ನಾನು ಹೊಡೆಯುವುದಿಲ್ಲ. ನೀನು ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಹೊಡೆಯುತ್ತೀನಿ ನಾನು. ಮೂರನೇ ಅವನು ಬೈತಾನೆ, ಹೊಡಿತಾ ಇರೋನ್ನ. ಎಷ್ಟು ಒಳ್ಳೆಯವನೇ ಅವನು. ಈ ಪುಟ್ಟ ಸಂದರ್ಭವನ್ನ ಅವರು ಇಡೀ ಭಾರತದ ಸತ್ಯಾಗ್ರಹಕ್ಕೆ ಆರೋಪ ಮಾಡಿಬಿಟ್ರು. ಆರೋಪ ಮಾಡಿ ಹೇಳಿದರು, ನನಗೆ ಸ್ವರಾಜ್ಯ ಬೇಕು, ನನಗೆ ಸ್ವತಂತ್ರ ಬೇಕು, ಅದಕ್ಕಾಗಿ ನಾನು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಹೇಳ್ತಾ ಇದ್ದೀನಿ, ಕೈ ಹೊಡಿಕೆ ದೊಣ್ಣೆಯಿಂದ ಹೊಡಿ, ತಲೆ ಹೊಡೆದ್ರೆ ಹೊಡಿ, ನಾನು ನೀನು ಹೊಡೆಯಲ್ಲ. ಭಾರತ ಮಾತೆಗೆ ಜಯವಾಗಲಿ ಇಂತೀನಿ ಆಗಲಿ, ಇನ್ನೇನು ಮಾಡಲ್ಲ. ದಂಡಿನ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ. ಹಾಗೆ ಬ್ರಿಟಿಷ್ ಸರ್ಕಾರ ಹೇಳಿತು, ಉಪ್ಪನ್ನು ತಯಾರು ಮಾಡಬೇಕಾದ್ರೆ ನೀವು ಮಾಡೋ ಹಾಗೆ ಇಲ್ಲ, ನಾವೇ ಮಾಡ್ತೀವಿ, ಅದಕ್ಕೆ ನಾವು ದಂಡ ಹಾಕ್ತೀವಿ, ನೀವು ಶುಲ್ಕ ಕೊಡ್ಬೇಕು. ಮಹಾತ್ಮ ಗಾಂಧಿ, ಅಯ್ಯೋ ಸಮುದ್ರ ನಮ್ಮದು, ಉಪ್ಪು ಮಾಡೋರು ನಾವು, ತಿನ್ನೋರು ನಾವು, ನೀವ್ಯಾರು ಶುಲ್ಕ ಹೇಳಲಿಕ್ಕೆ? ನಾನು ಉಪ್ಪು ತಯಾರು ಮಾಡ್ತೀನಿ.
ದಂಡಿನ ಯಾತ್ರೆಗೆ ಸಿದ್ಧವಾಗಿ ಹೋದಾಗ ಅನುಸರಿಸಿದರು ಜನ. ಒಂದು ಪ್ರತಿಜ್ಞೆ ಮಾಡಿದರು, ಅಲ್ಲಿ ಹೊಡೆಸ್ಕೊಳ್ತೀನಿ. ನಿಜವಾಗ್ಲೂ ಇದು ಬಹಳ ದೊಡ್ಡ ತಪಸ್ಸು, ನಮಗೆ ಅರ್ಥವೇ ಆಗೋದಿಲ್ಲ ಇದನ್ನು ಹೇಗೆ ಸಾಧಿಸ್ಲಿಕ್ಕಾಗತ್ತೆ ಅಂತಂತ. ಸಾಧಿಸಿದ್ರಲ್ಲ ಆವತ್ತಿನ ದಿವಸ ಅಂತ. ನಾವು ಒಂದೇಟ್ ಕೊಟ್ಟ ತಕ್ಷಣ ವಾಪಸ್ ಕೊಡೋಣ ಅಂತ ಇರ್ತೀವಿ, ಅಂಥದ್ದಿಲ್ಲ. ಹಿಡ್ಕೊಂಡು ಚೇಚ್ತಾ ಇದ್ರು, ಹೊಡಿ, ನಾನು ಹೊಡೆಯಲ್ಲ ನಿಂಗೆ. ಇದು ಎಂಥ ಪ್ರಭಾವ ಬೀರಿಬಿಡ್ತು ಅಂದ್ರೆ ಇಡೀ ಪ್ರಪಂಚದ ಸುದ್ದಿ ಮಾಧ್ಯಮ ಎಲ್ಲ ದಂಡಿನಿಗೆ ಬಂತಾವತ್ತು. ಎಲ್ಲರೂ ನೋಡಿದ್ರು, ಎಲ್ಲ ಹೊಡೆಸ್ಕೊಳ್ಳೋರೇನೆ. ತಲೆಗೆ ಹೊಡೆಸ್ಕೊಂಡ್ರೆ ರಕ್ತ ಸುರಿಯುತ್ತೆ, ಭಾರತ ಮಾತಾಗೆ ಜೈವಾಗಲಿ ಖುಷಿತ. ಅವನು ಸತ್ತೋದ್ರೂ ವಿರೋಧ ಇಲ್ಲ. ನಾವು ನೋಡೋರಿಗೆ ಛೇ ಇದು ಎಂಥದ್ದು, ಎರಡು ಚೆಚ್ಚಬೇಕು ವಾಪಸ್ಸು. ಇವನು ಎರಡು ಚೆದ್ರು 10 ಚೆಚ್ತಾನ. ಅವನು 10 ಜನ ಸತ್ತಿದ್ರೆ 100 ಜನ ಸತ್ತೋಗ್ಬಿಡ್ತಾರೆ. ನಾನಾಗ್ಲೇ ಹೇಳಿದೆ, ನಮ್ಮಲ್ಲಿ ದೊಣ್ಣೆಗಳು ಬಿಟ್ಟರೆ ಇನ್ನೇನು ಇರಲಿಲ್ಲ ಅವಾಗ. ಸತ್ಯಾಗ್ರಹ ಎಂಥ ಅಸ್ತ್ರ ಆಗಿಬಿಡ್ತು ಅಂದ್ರೆ ಬ್ರಿಟನ್ನಿನ ಲೋಕಸಭೆಯಲ್ಲಿ ಚರ್ಚೆ ಆಗಿಬಿಟ್ಟು ಭಾರತೀಯರ ಸ್ವಾತಂತ್ರ್ಯ ಕೊಡಬೇಕ್ರಿ ಅಂತಾಯ್ತು. ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹದ ಮೂಲಕ, ಸತ್ಯಾಗ್ರಹದ ಮೂಲವಾದಂತಹ ಸತ್ಯದ ಬಗ್ಗೆ ಇಡೀ ಜೀವಮಾನದಲ್ಲಿ ಅದನ್ನು ತಪಸ್ಸು ಅಂತ ಮಾಡಿದರು. ಭಗವದ್ಗೀತೆಯನ್ನು ಅನುವಾದ ಮಾಡಿದರು. ಭಾರತದ ರಾಜಕೀಯ ಸಂದರ್ಭದಲ್ಲಿ ಒಂದು ಕಡೆ ಲೋಕಮಾನ್ಯ ಟಿಳಕರಾದರೆ, ಇನ್ನೊಂದು ಕಡೆ ಮಹಾತ್ಮ ಗಾಂಧೀಜಿಯವರು. ಲೋಕಮಾನ್ಯ ಅಂತ ಬಿರುದು ಬದುಕಿದ್ದಾಗಲೇ ಅವರಿಗೆ ಬಂತು, ಮಹಾತ್ಮ ಅನ್ನತಕ್ಕಂಥದ್ದು ಬದುಕಿದ್ದಾಗಲೇ ಬಂತು. ಅವರು ಉಗ್ರಗಾಮಿಗಳ ಹಿನ್ನೆಲೆಯಲ್ಲಿ ಪ್ರಸಿದ್ಧರಾದರೂ ಗೀತಾ ರಹಸ್ಯವನ್ನು ಬರೆದರು. ಇವರು ತುಂಬಾ ಸಾಧಾರಣವಾಗಿ, ಸಾಧುವಾಗಿ, ಸಂತ ಮನೋಭಾವದಿಂದ ಅಹಿಂಸಾ ವ್ರತವನ್ನು ಹಿಡಿದು ಸ್ವತಂತ್ರಕ್ಕೆ ಮುಂದಾದರೂ ಗೀತಾ ಜ್ಞಾನ ಯಜ್ಞವನ್ನು ಮಾಡಿ ಗೀತೆಯ ಅನುವಾದವನ್ನು ಮಾಡಿದರು. ಮಹಾತ್ಮ ಗಾಂಧೀಜಿಯವರ ಪ್ರಭಾವ ಎಷ್ಟು ಆಗಿಬಿಡ್ತು ಅಂತಂತಂದ್ರೆ, ಈ ಹೊತ್ತಿನ ದಿವಸ ನಮ್ಮ ಭಾರತದಲ್ಲಿ ಮಹಾತ್ಮ ಗಾಂಧಿಯವರಿಗೆ ಸಂಬಂಧಪಟ್ಟಂತಹ ಒಂದು ಚಿತ್ರವೂ ಆಗಲಿಲ್ಲ. ಆದರೆ ಯಾರನ್ನ ಅವರು ವಿರೋಧಿಸಿದರೋ, ಯಾರನ್ನ ಭಾರತದಿಂದ ಓಡಿಸಿದರೋ, ಆ ಬ್ರಿಟನ್ನಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ದೊಡ್ಡ ಚಲನಚಿತ್ರ ಆಗ್ಬಿಡುತ್ತೆ. ಅವರ ಸ್ವಾತಂತ್ರ್ಯವನ್ನ, ಅವರ ಸತ್ಯವನ್ನ. ಈ ಹೊತ್ತಿಗೂ ಬ್ರಿಟನ್ನಲ್ಲಿ ಒಂದು ದೊಡ್ಡ ಪಾರಿತೋಷಕ ಇಟ್ಟಿದ್ದಾರೆ, ಶಾಂತಿ ಪಾರಿತೋಷಕ ಅಂತ ಮಹಾತ್ಮ ಗಾಂಧೀಜಿಯವರ ಹೆಸರಿನ ಮೇಲೆ. ಇವತ್ತು ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಇಷ್ಟು ಪ್ರಸಿದ್ಧನಾಗಿ ಆತನ ಆಫ್ರಿಕಾಕ್ಕೆ ಸ್ವತಂತ್ರವನ್ನು ತಂದುಕೊಟ್ರೆ ಆತ ಹೇಳ್ತಾನೆ, ಭಾರತಕ್ಕೆ ಬಂದು ನಾನು ರಾಜ್ಘಾಟ್ ಹೋಗಿ ಮಹಾತ್ಮ ಗಾಂಧೀಜಿಯವರ ಸಮಾಧಿಯನ್ನು ನೋಡಬೇಕು. ಯಾಕೆ ಅಂದ್ರೆ ನನಗೆ ಆಫ್ರಿಕಾಕ್ಕೆ ಸ್ವಾತಂತ್ರ್ಯ ತಂದುಕೊಡಬೇಕು ಅನ್ನತಕ್ಕಂಥ ಹುರಿದುಂಬಿಸಿದ್ದು, ಉತ್ಸಾಹ ಕೊಟ್ಟಿದ್ದು ಮಹಾತ್ಮ ಗಾಂಧಿಯವರು ನಮ್ಮ ಆಫ್ರಿಕಾದಲ್ಲಿ ಮಾಡಿದಂಥ ಗಲಾಟೆಯಿಂದ. ಮಹಾತ್ಮ ಗಾಂಧೀಜಿಯವರು ಈ ದಿವಸ ಇಡೀ ಪ್ರಪಂಚದಲ್ಲಿ ವರ್ಣಿತರಾಗಿದ್ದಾರೆ ಎಂದರೆ, ಭಾರತ ಅಂತಿದ್ದ ಹಾಗೆ ಯಾರಿಗಾದರೂ ಮಹಾತ್ಮ ಗಾಂಧಿ ನೆನಪಾಗುತ್ತೆ, ಯಾವುದೇ ಪ್ರಪಂಚದ ಯಾವುದೇ ಭಾಗದಲ್ಲಿ. ಅಂತಹ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಮಾರ್ಗಕ್ಕಾಗಿ, ರಾಜಕೀಯ ಗುರುವಾಗಿ, ರಾಜಕೀಯದಲ್ಲಿ ತಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಹೇಳುವುದಕ್ಕೆ ಆಧರಿಸಿದ ಗ್ರಂಥ ಭಗವದ್ಗೀತೆ. ಆ ಭಗವದ್ಗೀತೆಯನ್ನು ಅನುವಾದ ಮಾಡಿ ಹೇಳ್ತಾರೆ, ಯಾವನಾದರೂ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾಯಿದ್ದರೆ ಗುರಿ ಹೇಗೆ ಮುಖ್ಯವೋ ಸಾಧನೆಯೂ ಹಾಗೆ ಮುಖ್ಯ, ಮಾರ್ಗವೂ ಹಾಗೆ ಮುಖ್ಯ. ಅದು ಶುದ್ಧವಾಗಿ, ಇದು ಅಶುದ್ಧವಾಗಿದ್ರೆ ನಾನು ಒಪ್ಪೋದಿಲ್ಲ. ಅದು ಶುದ್ಧ, ಇದು ಶುದ್ಧವೇ ಇರಬೇಕು. ಅದನ್ನು ಹೇಳಿದ್ದು ಕೃಷ್ಣ. ನನ್ನ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತರಿಸಿಕೊಟ್ಟಿದ್ದು ಕೃಷ್ಣ. ಅಂದು ಕೃಷ್ಣ ನಿಶಸ್ತ್ರನಾಗಿದ್ದ. ಇಡೀ ಭಾರತ ಯುದ್ಧದಲ್ಲಿ ಕೃಷ್ಣ ಯುದ್ಧ ಮಾಡಲಿಕ್ಕೆ ಶಸ್ತ್ರವನ್ನು ತಗೊಳ್ಳಿಲ್ಲ, ಗೆದ್ದ. ನಾನು ಹಾಗೆ ಶಸ್ತ್ರವನ್ನು ಎತ್ತುವುದಿಲ್ಲ, ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದೇನೆ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಆತ್ಮೀಯರೇ, ಈ ರೀತಿಯಲ್ಲಿ ಈರುವರು ಮಹಾನ್ ತಪಸ್ವಿಗಳು, ಮಹಾನ್ ಜ್ಞಾನಿಗಳು, ಮಹಾನ್ ರಾಜಕೀಯವೇತ್ತರು, ಮಹಾನ್ ರಾಜಕೀಯ ಧುರೀಣರು, ಮಹಾನ್ ರಾಜಕೀಯ ಮನೀಷಿಗಳು ಆಗಿದ್ದಂಥ ಈ ಇಬ್ಬರು ಭಗವದ್ಗೀತಾ ಭಾಷ್ಯಗಳನ್ನು ರಚಿಸಿ ಕೇವಲ ತಾತ್ವಿಕವಾಗಿರತಕ್ಕಂಥ ಚಿಂತನೆ ಅಷ್ಟೇ ಅಲ್ಲ, ಲೌಕಿಕಕ್ಕೂ ಭಗವದ್ಗೀತೆ ಬಹಳ ಪ್ರಾಧಾನ್ಯತೆಯನ್ನು ಕೊಡತಕ್ಕದ್ದು ಅನ್ನತಕ್ಕಂಥದ್ದನ್ನು ಸಾಧಿಸಿದರು ಅನ್ನುವುದನ್ನು ಹೇಳ್ತಾ, ನಾಳಿನ ದಿವಸ ನಾನು ಮತ್ತಿಬ್ಬರು ಮೂವರು ಭಗವದ್ಗೀತೆಯ ಅತ್ಯಂತ ನೈಕಟ್ಯವನ್ನು ಹೊಂದಿದ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥವರನ್ನು ನೆನಪಿಸಿಕೊಳ್ತಾ, ಬಹುಶಃ ಭಗವದ್ಗೀತೆಯ ಒಂದು ಪೀಠಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.
ಬಹುಶಃ ಮುಂದಿನ ಉಪನ್ಯಾಸಗಳಲ್ಲಿ ನಾನು ಭಗವದ್ಗೀತೆಗಾಗಿಯೇ ಶ್ರೀ ಶ್ರೀ ಮಧುಸೂದನ ಸರಸ್ವತಿಗಳೊಂದು ಬಹುದೊಡ್ಡ ಪ್ರಾರ್ಥನಾ ಪೀಠಿಕೆಯನ್ನು ಬರೀತಾರೆ. ಅದನ್ನು ಚಿಂತನೆ ಮಾಡಿ ಆನಂತರ ಭಗವದ್ಗೀತಾ ಸಮುದ್ರಕ್ಕೆ ಪ್ರವೇಶ ಮಾಡಬೇಕಾಗಿದೆ. ಹೇಗೂ ಈ ದಿವಸ ನಾವು ಲೋಕಮಾನ್ಯರನ್ನ, ಮಹಾತ್ಮರನ್ನ ಇಬ್ಬರನ್ನು ಭಗವದ್ಗೀತೆಯ ಅನುವಾದ ಕಾರ್ಯದಲ್ಲಿ ನೆನಪಿಸಿಕೊಂಡಿರತಕ್ಕಂಥದ್ದು, ನಾವು ಭಾರತೀಯರಾಗಿ ನಮಗೆ ಸ್ವತಂತ್ರ ತಂದುಕೊಟ್ಟಂಥವರನ್ನ ಭಗವದ್ಗೀತೆಯ ಮೂಲಕ ನೆನಪಿಸಿಕೊಂಡು ಅವರಿಗೆ ವಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಮುಗಿಸ್ತಾ ಇದ್ದೇನೆ.